ಪತ್ರಿಕಾಗೋಷ್ಠಿಗೆ ಆಗಮಿಸತಕ್ಕಂಥ ತಮ್ಮೆಲ್ಲರಿಗೂ ನಮಸ್ಕಾರಗಳು. ನಿನ್ನೆ ದೆಹಲಿಯ ವಿಚಾರಣಾ ನ್ಯಾಯಾಲಯ ಮಾಜಿ ಮುಖ್ಯಮಂತ್ರಿಗಳಾದ ದೆಹಲಿಯ ಅರವಿಂದ್ ಕೇಜ್ರಿವಾಲ್ ಅವರ ವಿರುದ್ಧ CBI ತನಿಖಾ ಸಂಸ್ಥೆ ಅಬಕಾರಿ ನೀತಿ ಹಗರಣದ ವಿಚಾರವಾಗಿ 6 ತಿಂಗಳು ಜೈಲಲ್ಲಿಟ್ಟು ಅವ್ರಿಗೆ ಹಿಂಸೆ ಕೊಟ್ಟು ಮಾನಸಿಕವಾಗಿ ತೊಂದರೆ ಕೊಟ್ಟಿರುವಂಥ ವಿಚಾರ ತಮಗೆಲ್ಲರಿಗೂ ಗೊತ್ತಿರೋಂಥದ್ದೇ. ನಿನ್ನೆ ವಿಚಾರಣಾ ದಿನ ಅಂದರೆ ಟ್ರಯಲ್ ಕೋರ್ಟ್ ನಿನ್ನೆ ದೆಹಲಿಯ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳಾದಂತಹ ಮನೀಶ್ ಸಿಸೋಡಿಯಾ ಇಬ್ಬರನ್ನೂ ಸಹ ಈ ದೆಹಲಿಯ ಕೋರ್ಟು ಖುಲಾಸೆಗೊಳಿಸಿದೆ. ಏನು ಈ BJP ಕುಮ್ಮಕ್ಕಿನಿಂದ ಕೇಂದ್ರೀಯ ತನಿಖಾ ಸಂಸ್ಥೆಗಳು ED, CBI ಹಾಗೂ IT ಈ 3 ತನಿಖಾ ಸಂಸ್ಥೆಗಳಿಗೆ ತನ್ನದೇ ಆದಂತಹ ಒಂದು ಅಧಿಕಾರ ಇದ್ದರೂ ಸಹ ನರೇಂದ್ರ ಮೋದಿ ಕೇಂದ್ರದಲ್ಲಿರುವಂತಹ ನರೇಂದ್ರ ಮೋದಿ ಸರ್ಕಾರ, ಈ ಮೋದಿ ಅಮಿತ್ ಶಾ ಇಬ್ಬರನ್ನು ಸೇರಿ ನಮ್ಮ ದೆಹಲಿಯ ಮಾಜಿ ಮುಖ್ಯಮಂತ್ರಿಗಳಾದಂತಹ ಅರವಿಂದ್ ಕೇಜ್ರಿವಾಲ್ರನ್ನ ರಾಜಕೀಯವಾಗಿ ಪಕ್ಷವನ್ನು ನಿರ್ನಾಮ ಮಾಡಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಇಲ್ಲ ಸಲ್ಲದ ಅಬಕಾರಿ ನೀತಿ ಹಗರಣ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ನಡೆದಿದೆ ಅಂತ ಸುಳ್ಳು ಆರೋಪ ಹೊರಿಸಿ ಅವ್ರನ್ನ 6 ತಿಂಗಳ ಕಾಲ ಜೈಲಲ್ಲಿ ಇಟ್ಟಿದ್ದೆ ಅಲ್ಲದೆ ಅವ್ರಿಗೆ ಮಾನಸಿಕವಾಗಿ ತೊಂದರೆ ಕೊಟ್ಟರು. ಇದಕ್ಕೆ ಕಾರಣ ಏನು ಅಂದರೆ 2022ರಲ್ಲಿ ಪಂಜಾಬ್ನಲ್ಲಿ ಅಧಿಕಾರ ಆಮ್ ಆದ್ಮಿ ಪಕ್ಷ ಅಧಿಕಾರಕ್ಕೆ ಬಂತು. ಇದು ದೇಶದೆಲ್ಲೆಡೆ ಪಕ್ಷ ಸ್ವಲ್ಪ ಪ್ರಬಲವಾಗಿ ಬೆಳೆಯುತ್ತಿರುವಂತಹ ಕಾರಣದಿಂದಾಗಿ ಈ ಪಕ್ಷನ ಸಂಪೂರ್ಣವಾಗಿ ನಿರ್ನಾಮ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಏನು ಈ ಕೇಂದ್ರ ತನಿಖಾ ಸಂಸ್ಥೆಗಳನ್ನ ಈ BJP ಕೇಂದ್ರದಲ್ಲಿರತಕ್ಕಂಥ ಸರ್ಕಾರ ಅದನ್ನು ದುರುಪಯೋಗ ಪಡಿಸ್ಕೊಂಡು ಇಲ್ಲ ಸಲ್ಲದ ಆರೋಪ ಹೊರಿಸಿ ನಮ್ಮ ಪ್ರಾಮಾಣಿಕರಾದಂತಹ ಭ್ರಷ್ಟಾಚಾರ ವಿರೋಧಿ ತತ್ವ ಸಿದ್ಧಾಂತಗಳನ್ನೇ ಇಟ್ಕೊಂಡು ಆಮ್ ಆದ್ಮಿ ಪಕ್ಷ ಕಟ್ಟಿದ್ರೆ ಅಂಥ ನಾಯಕರ ಮೇಲೆ ಇಲ್ಲ ಸಲ್ಲದ ಆರೋಪ ಹೊರಿಸಿ ಇಡೀ ದೇಶದಾದ್ಯಂತ ಅವ್ರ ವಿರುದ್ಧ ಅಪಪ್ರಚಾರ ಮಾಡಿ ಇವರು ಅಧಿಕಾರ ಪಡ್ಕೊಂಡ್ರು. ಪರ್ಟಿಕ್ಯುಲರ್ ಆಗಿ ದೆಹಲಿಯಲ್ಲಿ ಇವ್ರ ಮೇಲೆ ಆರೋಪ ಹೊರಿಸಿದ್ದಾದ್ಮೇಲೆ BJP ಅಲ್ಲಿ ಅಧಿಕಾರಕ್ಕೆ ಬಂತು. ಈಗ ನಿನ್ನೆ CBI ವಿರುದ್ಧ ಛೀಮಾರಿ ಹಾಕಿದೆ ನ್ಯಾಯಾಲಯ. ಈವನ್ ನಿರ್ದಿಷ್ಟವಾದಂತಹ ಸಾಕ್ಷ್ಯಾಧಾರಗಳಿಲ್ಲದೆ ಅರವಿಂದ್ ಕೇಜ್ರಿವಾಲ್ನ 6 ತಿಂಗಳು ಜೈಲಲ್ಲಿ ಇಟ್ಟರು. ಬರೀ ಅರವಿಂದ್ ಕೇಜ್ರಿವಾಲ್ ಒಬ್ಬರನ್ನೇ ಅಲ್ಲ, 2 ವರ್ಷ ಮನೀಶ್ ಸಿಸೋಡಿಯಾ ಅವರನ್ನಿಟ್ಟರು. ಇವರೆಲ್ಲ ಶೈಕ್ಷಣಿಕವಾಗಿ ಇಡೀ ದೇಶದಲ್ಲೇ ಮಾದರಿಯಾದಂತಹ ವಿದ್ಯಾಭ್ಯಾಸ ಕೊಡುವಂತಹ ಶಾಲೆ, ಆಸ್ಪತ್ರೆ, ನಾನಾ ರೀತಿಯಾದಂಥ ಅಂದರೆ ಒಂದು ಮಾದರಿ ಸರ್ಕಾರ ಕೊಟ್ಟಂಥವ್ರು ಅರವಿಂದ್ ಕೇಜ್ರಿವಾಲ್. ಅಂಥವ್ರ ಮೇಲೆ ಭ್ರಷ್ಟಾಚಾರ ಆರೋಪ ಹೊರಿಸಿ ಜೈಲಿಗೆ ಕಳಿಸ್ಬಿಟ್ಟು ಅವರ ವಿರುದ್ಧವಾಗಿ ಸುಳ್ಳು ಆರೋಪಗಳನ್ನು ಇಟ್ಟು ಬರೀ ಕೇಜ್ರಿವಾಲ್ ಮೇಲೆ ಒಬ್ಬರ ಮೇಲೇನೆ ಅಲ್ಲ, ಸುಮಾರು 5 ಜನರನ್ನ ಇದೇ ರೀತಿ ಸುಳ್ಳು ಮೊಕದ್ದಮೆಗಳಾಗಿ CBI ಮುಖಾಂತರ ಚಾರ್ಜ್ ಶೀಟ್ ಫೈಲ್ ಮಾಡಿದ್ದಾರೆ. ಸೊ ಇದಕ್ಕೆ ನಾನು ಹೇಳೋದಂದರೆ ಇವತ್ತು ದೆಹಲಿಯ ವಿಚಾರಣಾಧೀನ ನ್ಯಾಯಾಲಯ ಕೇಜ್ರಿವಾಲ್ ಅವ್ರನ್ನ CBI ಏನು ಆರೋಪ ಪಟ್ಟಿ ಸಲ್ಲಿಸಿತ್ತು ಆ ಕೇಸಿಂದ ಖುಲಾಸೆಗೊಳಿಸಿದೆ. CBIಗೆ ಛೀಮಾರಿ ಹಾಕಿದೆ. ಇವ್ರ ವಿರುದ್ಧ ಯಾಕೆ ನೀವು ಕ್ರಮ ಕೈಗೊಳ್ಳಬಾರ್ದು ಅಂತ ಪ್ರಶ್ನೆ ಮಾಡಿದೆ. ಸೊ ನಾವು ಇನ್ನು ಮುಂದೆನೂ ಸಹ ಈ ರಾಜ್ಯದಲ್ಲಾಗಿರಲಿ ದೇಶದಾದ್ಯಂತ ಆಮ್ ಆದ್ಮಿ ಪಕ್ಷ ಬೆಳೀಲಿಕ್ಕೆ ನಾವು ತುಂಬ ಉತ್ಸಾಹದಿಂದ ನಾವು ಈಗಿನಿಂದ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ನಾಯಕರಿಗೆ ಈಗ ಈ ಕೋರ್ಟಿಂದ ಏನು ಕೇಸಲ್ಲಿ ಖುಲಾಸೆ ಆಗಿದೆ ಅದರಿಂದ ನಮಗೆ ಒಂದು ಏನಂತಂದರೆ ಸಂವಿಧಾನಕ್ಕೆ ಮತ್ತು ನಮಗೆ ಸಿಕ್ಕಿದಂತಹ ಒಂದು ಜಯ ಅಂತ ನಾವು ಇದನ್ನ ಪರಿಗಣನೆಗೆ ತಗೊಳ್ತಾ ಇದ್ದೀವಿ.